ಸರ್ ಇನ್ನ ಹೈಕೋರ್ಟ್ ಆದೇಶ ಬರಬೇಕು, ಪೆಂಡಿಂಗ್ ಇದೆ. 6 ಜನ ಕ್ರಾಶ್ ಔಟ್ ಮಾಡಿದ್ದಾರೆ. 6 ಜನ ಯಾರು ಕ್ರಾಶ್ ಔಟ್ ಮಾಡಿದ್ರು ಭ್ರಷ್ಟರು, ಅಯೋಗ್ಯರು, ಮುಟ್ಟಾಳ್ರು ಕ್ರಾಶ್ ಔಟ್ ಮಾಡಿದ್ದಾರೆ. ನಾನು ಚಾಲೆಂಜ್ ಮಾಡಿದ್ದೆ 15 ದಿನದಲ್ಲಿ ಕಿತ್ತು ಬಿಸಾಕ್ತೀನಿ ಅಂತ, ಕಿತ್ತು ಬಿಸಾಕ್ತೀನಿ. ಅದರಲ್ಲೊಬ್ರು ಪ್ರಮುಖರೊಬ್ರು, ಕಾಂಗ್ರೆಸ್ ಅವರು ಪ್ರಮುಖರೊಬ್ರು ಕ್ರಾಶ್ ಔಟ್ ಮಾಡಿದ್ದಾರೆ. ಪುರಸಭೆ ಆಸ್ತಿಗಳನ್ನ ಹಾಕೊಂಡು ಪುರಸಭೆ ಆಸ್ತಿನ ನುಂಗಿರೋ ಮಹಾನುಭಾವರು. ನಾಳೆಯಿಂದ ಗೇಮ್ ಸ್ಟಾರ್ಟ್ ಆಗುತ್ತೆ. ಕಾಂಗ್ರೆಸ್ ಕ್ಲೀನ್ ಮಾಡಿದೀವಿ ಚಿಕ್ಕಬಳ್ಳಾಪುರದಲ್ಲಿ. ಭ್ರಷ್ಟರು ಏನಿದ್ರು 6 ಜನ ಕೌನ್ಸಿಲರ್ಸು, ಅವ್ರನ್ನ ನಾಳೆನೆ ಡಿಸ್ಕ್ವಾಲಿಫೈ ರೆಫರ್ ಮಾಡ್ತೀವಿ. ಡಿಸ್ಕ್ವಾಲಿಫೈ ಆಗುತ್ತೆ. ಆ ಭ್ರಷ್ಟರು ಹೋಗಿದ್ದಾರೆ, ಪಾರ್ಟಿ ಕ್ಲೀನ್ ಆಗಿದೆ, ಮತ್ತೆ ಚುನಾವಣೆ ನಡೆಯುತ್ತೆ. ಇನ್ನು ಹೈಕೋರ್ಟ್ ಡಿಸಿಷನ್ ಬರಬೇಕು. ಅವ್ರ MLC ಓಟ್ನ ಕನ್ಸಿಡರ್ ಮಾಡಬೇಡಿ ಅಂತ ಕೋರ್ಟಿಂದ ಏನೋ ಆದೇಶ ತಂದಿದ್ರು. ನೋಡೋಣ ಅದು ಬಂದ ಮೇಲೆ ಏನಾಗುತ್ತೆ ಅಂತ. ಮತ್ತೆ ನಾವು ಫಿನಿಕ್ಸ್ ತರ ಎಮರ್ಜ್ ಆಗ್ತೀವಿ. ನೋಡಿ, ಈ ನಂಬರ್ ಗೇಮು ಅವ್ರು ಕಿಡ್ನಾಪ್ ಮಾಡಿದ್ರು ಅಲ್ವಾ? ಅವ್ರು ಯಾರೋ ಒಂದು ಮುಂದ್ಗಡೆ ನಿಂತ್ಕೊಂಡು ಬ್ರೋಕರ್ ಕೆಲಸ ಒಬ್ರು ಮಾಡ್ತಿದ್ರು. ಯಾರು ಇಲ್ಲಿ ಮುಂದೆ ನಿಂತ್ಕೊಂಡು ಒಬ್ರು ಗಲಾಟೆ ಮಾಡ್ತಿದ್ರು. ಮೋಸ್ಟ್ಲಿ ಅವ್ರು ಮಾಡ್ತಿದ್ದು ಅದೇ ಕೆಲಸನ. ಅವ್ರು ಯಾರು ಅಂತ ಗೊತ್ತಿಲ್ಲ. ಮತ್ತೆ ಅವ್ರನ್ನೆಲ್ಲ ಒಬ್ರು ಬ್ರೋಕರ್ ಕರ್ಕೊಂಡ್ ಬಂದ್ರು. ಅಂದ್ರೆ ಮತ್ತೆ ನೀವು ಅವರು ಇವ್ರು ಅನ್ಬೇಡಿ, ಬಟ್ ಆ ಬ್ರೋಕರ್ ಯಾರು ಅಂತ ನನಗೆ ಗೊತ್ತಿಲ್ಲ. ಒಳ್ಳೇದಾಗ್ಲಿ ಆ ಬ್ರೋಕರ್ಗೆ.